ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ನ್ಯೂಸ್ ಅಟ್ 10. ಸಂಪುಟ ಸರ್ಕಸ್ನ ದೊಡ್ಡ ಟೆನ್ಷನ್. ದೊಡ್ಡವರಿಗೆ ದೂರು ನೀಡುವಂತಹ ಆತಂಕ. ಕಷ್ಟ ಕೇಳೋ ನೆಪದಲ್ಲಿ ತಲೆ ಎಣಿಸುವಂತಹ ಪ್ಲಾನ್. ಈ ಹೊತ್ತಿನ ಸ್ಪೆಷಲ್ BSY. ಇದು ಮೀಟಿಂಗ್ ರಹಸ್ಯ. ಶಾಸಕರ ಮನಸ್ಸನ್ನ ಗೆಲ್ಲೋದಕ್ಕೆ ಮುಖ್ಯಮಂತ್ರಿಗಳನ್ನು ಹೊಸ ಪ್ಲಾನ್ ಮಾಡಿದ್ದಾರೆ. ಇವತ್ತಿಂದ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. ಇವತ್ತು ಮತ್ತು ನಾಳೆ ಶಾಸಕರ ಜೊತೆ ಸಭೆ ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಮಧ್ಯ ಕರ್ನಾಟಕ ಭಾಗದ ಶಾಸಕರ ಜೊತೆ ಸಭೆ, ಸಂಜೆ 6ವರೆಗೆ ಕರಾವಳಿ ಭಾಗದ ಶಾಸಕರ ಜೊತೆ ಸಭೆ. ನಾಳೆ ಕೂಡ ಮೀಟಿಂಗ್ ಇದೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಮತ್ತು ನಾಳೆ ಆಗುವಂಥ ದೊಡ್ಡ ಡ್ಯಾಮೇಜ್ ಅನ್ನು ತಪ್ಪಿಸೋದಕ್ಕೆ 15ನೇ ತಾರೀಕು ಜನವರಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಅಮಿತ್ ಶಾ ಅವರು ಬರ್ತಿದ್ದಾರೆ. ಅವಾಗ ಒಂದಷ್ಟು ಅಸಮಾಧಾನವನ್ನು ತಡೆಗಟ್ಟೋದಕ್ಕೆ, ಎಲ್ಲರನ್ನ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮಾಡಿರುವಂಥ ಪ್ಲಾನ್ ಅಂತ ಹೇಳಲಾಗುತ್ತಿರುವಂಥ ಮೀಟಿಂಗ್ ಇದು. ಸೊ ಹಾಗಾಗಿ ಆ ಎಲ್ಲ ಭಾಗದ ಅಭಿವೃದ್ಧಿಯ ನೆಪದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಮಾತ್ರ, ಅಂಡರ್ಲೈನ್ ವಿತಿನ್ ಕೋಡ್ಸ್, ಅಂದರೆ BJPಯ ಶಾಸಕರನ್ನು ಮಾತ್ರ ಮೀಟಿಂಗ್ ಮಾಡ್ತಿದ್ದಾರೆ. ಕರ್ನಾಟಕದ ಎಲ್ಲ ಭಾಗಗಳಿಂದ 2 ದಿನಗಳಲ್ಲಿ. ಅದು ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ. ಅದು ಕಲ್ಯಾಣ ಕರ್ನಾಟಕ ಭಾಗದವ್ರ ಜೊತೆ. ಅದಾದಮೇಲೆ ಮಧ್ಯಾಹ್ನ ಶುರುವಾಗುತ್ತೆ ಮಧ್ಯ ಕರ್ನಾಟಕ ಭಾಗದವ್ರ ಜೊತೆ. ಸಂಜೆ ಶುರುವಾಗುತ್ತೆ ಕರಾವಳಿ ಭಾಗದ ಶಾಸಕರ ಜೊತೆ. ನಾಳೆ ಬೆಳಗ್ಗೆ ಆಗುತ್ತೆ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ. ಹೀಗೆ ಬೇರೆ ಬೇರೆ ಸ್ಕೆಡ್ಯೂಲ್ನಲ್ಲಿ ಆ ಎಲ್ಲ ಭಾಗದ ಶಾಸಕರನ್ನ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಅಮಿತ್ ಶಾ ಅವ್ರು ಬರೋಕ್ಕೆ ಮುಂಚೆ ಶಾಸಕರ ಮನ ಗೆಲ್ಲುವಂಥ ತಂತ್ರನ ಇದು ಅಂತ ಅನ್ನಿಸ್ತಾ ಇದೆ. ತಮ್ಮ ವಿರುದ್ಧ ದೂರು ನೀಡದಂತೆ ತಡೆಯುವಂಥ ಪ್ಲಾನ್ ಭಾಗವೂ ಹೌದು ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರಾ CM ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತಿದ್ರು. ಆದರೆ ಅಫ್ಕೋರ್ಸ್ ರಾಜ್ಯ ಉಸ್ತುವಾರಿ ಬಂದಾಗ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ರು, ಆ ಥರದ್ದೇನೂ ಇಲ್ಲ ಅಂತ. ಬಟ್ ಈಗ ಅಮಿತ್ ಶಾ ಬರ್ತಿರೋದ್ರಿಂದ ಆ ಥರದ್ದು ಯಾವುದೋ ಅಸಮಾಧಾನ ಹೇಳಿಕೆಗಳು ಬರಬಾರ್ದು. ಸೊ ಹಾಗಾಗಿ ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ನಾಯಕತ್ವ ಬದಲಾವಣೆ ಬೇಡ ಅನ್ನೋರ ಲೆಕ್ಕ ಹಾಕೋದು, ಮುನಿಸ್ಕೊಂಡವರ ಮನವೊಲಿಸೋದು, ಅಭಿವೃದ್ಧಿಗೆ ದುಡ್ಡು ಕೊಡೋದು, ಸಂಪುಟ ವಿಸ್ತರಣೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು, ವಿಸ್ತರಣೆ ಮಾಡಬೇಕಾ ಪುನರ್ರಚನೆ ಮಾಡಬೇಕಾ ಅದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋದು, ಭರ್ಜರಿ ಅನುದಾನವನ್ನು ಕೊಡುವುದು, ಅದೇ ದೊಡ್ಡದೀಗ ಇಂಪಾರ್ಟೆಂಟು. ಶಾಸಕರ ಮನವೊಲಿಸುವುದು, ಇವೆಲ್ಲವೂ ಕೂಡ ಯಡಿಯೂರಪ್ಪನವರ ಮನಸ್ಸಿನಲ್ಲಿದೆ. ಹಾಗಾಗಿ ಈ ತರಹದ ಬೆಳವಣಿಗೆ ನಡೀತಾ ಇದೆ ಅಂತ BJPಯ ರಾಜಕೀಯ ಪಡಸಾಲೆಯಿಂದ ಬರ್ತಿರುವಂಥ ಮಾತುಗಳು. ಈಗ ದೊಡ್ಡ ಮಟ್ಟಕ್ಕೆ ತಲೆನೋವಾಗಿರೋದು ನಮಗೂ ಯಾವಾಗಲೂ ಅನುಮಾನ. ಇದೊಂಥರ ಇವ್ರ ಮಾತು ದೊಡ್ಡ ಮಟ್ಟದಲ್ಲಿ ಬರ್ತಾನೆ ಇದೆ. ಆದರೆ ಏನಾಗುತ್ತೆ ಅಂತ ಮಾತಾಡ್ತಿರೋದು ಯತ್ನಾಳ್ ಅವ್ರ ಬಗ್ಗೆ. ಯತ್ನಾಳ್ಗೆ ಖೆಡ್ಡಾರಡಿ ಸಭೆಗೆ ಬರ್ತಾರಾ? ಹಾಗಿದ್ರೆ ರೆಬಲ್ ಶಾಸಕಾಂಗ ಪಕ್ಷದ ಸಭೆ ಬೇಡಿಕೆ ಯಾಕೆ? ಈ ಹೊತ್ತಿನ ಸ್ಪೆಷಲ್ ಬಿಸಿ ತುಪ್ಪ ಯತ್ನಾಳ್. ಇದು ಬಿಸಿ ತುಪ್ಪನೇ. ಬಿಕಾಸ್ ಅವರ ಪಕ್ಷದ ಶಾಸಕರು ಅವರ ವಿರುದ್ಧನೇ ಮಾತಾಡ್ತಿದ್ದಾರೆ. ಇಷ್ಟು ದಿನ ಮಾತಾಡಿದ್ರು ಕೂಡ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ತಡೆ ಒಡ್ಡೋಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಡ್ತೀನಿ. ಇವತ್ತಿನ CM ಸಭೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಾರಾ? ಈಗಾಗಲೇ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಯತ್ನಾಳ್ ಅವರು CM ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯತ್ನಾಳ್ ಅವರು ಅನುಮಾನನೇ ಇಲ್ಲ, ಗುರಿಯಾಗೇ ಇದ್ದಾರೆ. ಯತ್ನಾಳ್ ಅವರ ಹೇಳಿಕೆಗಳಿಂದಲೇ ಇದುವರೆಗೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ. CM ಹಾಗೂ ನಳಿನ್ ಕುಮಾರ್ ಕಟೀಲ್ ಅವರಿಂದ ಹೈಕಮಾಂಡ್ಗೆ ದೂರು ಕೂಡ ಹೋಗಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಈಗಾಗಲೇ BJPಯ ರಾಜ್ಯಾಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕ ಅಂದರೆ ಯಡಿಯೂರಪ್ಪನವರು, ಇವರಿಬ್ಬರು ಕೂಡ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಪದೇ ಪದೇ ಹೇಳಿಕೆ ಕೊಡ್ತಾರೆ, ಇದಕ್ಕೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ, ಆ್ಯಕ್ಷನ್ ತಗೋಬೇಕು, ಹಾಗಾಗಿ ಅಂತ ದೂರು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು. ಕಟೀಲ್ ಅವರಿಗೆ ಪಕ್ಷದ ಉಸ್ತುವಾರಿಯನ್ನು ಅರುಣ್ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಕಟೀಲ್ರಿಂದ ಯತ್ನಾಳ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆಯಂತೆ. ಇದೇ ಕಾರಣಕ್ಕೆ ಯತ್ನಾಳ್ ಇನ್ನಷ್ಟು ರೆಬಲ್ ಆಗ್ತಿದ್ದಾರಾ ಅನ್ನೋ ಕ್ವಶನ್ ಕೂಡ ಓಡಾಡ್ತಾ ಇದೆ. ಕಳೆದ ಹಲವಾರು ತಿಂಗಳುಗಳಿಂದ ಆಗ್ತಿರುವಂಥ ಬೆಳವಣಿಗೆ ಇದು. ಆದರೆ ಯತ್ನಾಳ್ ಅವರು ಮಾತಾಡ್ತಿದ್ದಾರೆ. ಅದು ಸ್ಟಿಲ್
ಅವರ ಮಾತಿಗೆ ಬ್ರೇಕ್ ಅಂತೂ ಇನ್ನೂ ಬಿದ್ದಿಲ್ಲ. कोई भी कार्यकर्ता, कोई भी नेता, छोटा हो या बड़ा हो, उसको एक मर्यादा होती है, उस मर्यादा के अंतर्गत ही बात करना चाहिए. If somebody has a problem, one can come and discuss alone, one to one. क्योंकि हमारे पार्टी में डेमोक्रेसी और कहीं में है नहीं, लेकिन सार्वजनिक रूप से बात करना ये ठीक नहीं है. मैं कहा ना, सार्वजनिक रूप से बात करना यह ठीक नहीं है, इतना मैं कर सकता हूँ. पार्टी के सभी कार्यकर्ताओं को इस बात का पालन करना चाहिए. बार-बार इतना बोल रहे हैं इसके बारे में. हु इज इस्लाम? जब हम बोलते हैं तो उसमें विश्वास करिए कि बार-बार इतना बोल रहे हैं इसके बारे में. हु इज इस्लाम? जब हम बोलते हैं तो उसमें विश्वास करिए कि ಇವತ್ತಿನ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ನಂದು ಸಿಂಪಲ್ ಪ್ರಶ್ನೆ, ಎರಡು ಆ್ಯಂಗಲ್ ಅಷ್ಟೇ. ಒಂದು, ಇವತ್ತಿನ ಮತ್ತು ನಾಳೆಯ ಈ ಮೀಟಿಂಗ್ನಲ್ಲಿರುವಂಥ ಕಾಣುವ ಉದ್ದೇಶ ಮತ್ತು ಕಾಣದೇ ಇರುವ ಉದ್ದೇಶ, ಅಂದರೆ ಫಾರ್ಮಲ್ ಅಜೆಂಡಾ ಒಂದಿರುತ್ತೆ, ಹಿಡನ್ ಅಜೆಂಡಾ ಒಂದಿರುತ್ತೆ. ಏನಾಗ್ತಿದೆ ಹಾಗಿದ್ರೆ? ಖಂಡಿತವಾಗ್ಲೂ ಹರೀಶ್, ಮುಖ್ಯವಾಗಿ ಇವತ್ತಿನ ಸಭೆ ಏನು ಅಂತಂದರೆ ಪ್ರಮುಖವಾಗಿ ಶಾಸಕರನ್ನ ಮನವೊಲಿಕೆ ಮಾಡುವಂಥದ್ದು ಮತ್ತು ಅವರ ಮನ ಗೆಲ್ಲುವಂಥದ್ದು. ಯಾಕಂದರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸಾಕಷ್ಟು ಶಾಸಕರು ಅಸಮಾಧಾನಗೊಂಡಿರುವಂಥದ್ದು, ಜೊತೆಗೆ ನಾಯಕತ್ವ ಬದಲಾವಣೆಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಯತ್ನಾಳ್ ಅವರು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ, ಜೊತೆಗೆ ಅವರ ಮುಖಾಂತರವಾಗಿ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದರೆ ಕೆಲ ಶಾಸಕರು ಆಂತರಿಕವಾಗಿ ಸಭೆಯನ್ನು ಮಾಡೋದ್ರ ಮೂಲಕವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮತ್ತೆ ಅವರನ್ನ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಕೆಲ ಶಾಸಕರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಜನವರಿ 15ರ ಬಳಿಕವಾಗಿ ರಾಜ್ಯ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತನ್ನ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಆರೋಪ ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತೇ ಮುಖ್ಯಮಂತ್ರಿಗಳು ಬಿಜೆಪಿಯ ಎಲ್ಲಾ ಶಾಸಕರ ಜೊತೆಗೆ ಸಭೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಕಷ್ಟ ಸುಖಗಳನ್ನು ಆಲಿಸೋದ್ರ ಮೂಲಕವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದಾಗಿರ್ಬೋದು, ಮತ್ತೆ ಬರುವಂತಹ ಬಜೆಟ್ನಲ್ಲಿ ಕ್ಷೇತ್ರಕ್ಕೆ ಅನುದಾನ ವಿಚಾರ ಆಗಿರ್ಬೋದು, ಮತ್ತೆ ಹೆಚ್ಚಿನದಾಗಿ ಅವರಿಗೆ ಅನುದಾನವನ್ನು ಕೊಡೋದ್ರ ಮೂಲಕವಾಗಿ ಅವರನ್ನ ಸಮಾಧಾನ ಮಾಡುವಂಥದ್ದಾಗಿರ್ಬೋದು. ಮತ್ತೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೆಲ ಶಾಸಕರು ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ಮತ್ತೆ ಎಲ್ಲೋ ಒಂದು ಕಡೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೂಡ ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿಲ್ಲ ಅನ್ನುವಂಥದ್ದು, ಮತ್ತೆ ಅವರಿಗೆ ಸೂಕ್ತವಾದಂಥ ನಿಗಮ ಮಂಡಳಿ ಸ್ಥಾನವನ್ನು ಕೊಡುವಂಥದ್ದಾಗಿರ್ಬೋದು, ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡುವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಒಂದ್ ಕಡೆ ಚರ್ಚೆ ಮಾಡೋರು ಇದ್ದಾರೆ ಇವತ್ತಿನ ಸಭೆಯಲ್ಲಿ. ಮತ್ತೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಅಸಮಾಧಾನಗೊಂಡಿದ್ದಾರೆ. ಮತ್ತೆ ಅರುಣ್ ಸಿಂಗ್ ಅವರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಮತ್ತೆ ಅರುಣ್ ಸಿಂಗ್ ಅವರು ಕೂಡ ರಾಜ್ಯಾಧ್ಯಕ್ಷರಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಅವರಿಗೆ ಒಂದು ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥದ್ದು. ಈಗಾಗಲೇ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬಂದಾಗ ಒಂದಷ್ಟು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಅಂದ್ರೆ ಆ ಥರದ್ದು ಯಾರೇ ಮಾಡಿದ್ರು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಇನ್ನೊಂದು ನಾಯಕತ್ವ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಂದಿದ್ರು. ಬಿಕಾಸ್ ಬೈ ಎಲೆಕ್ಷನ್ನ ಗೆಲ್ಲಿಸ್ಕೊಡ್ತಾ ಇದ್ರು, ನಾಯಕತ್ವ ಚೆನ್ನಾಗಿದೆ ಅಂತ. ಮತ್ತೆ ಯಾಕೆ ಇದು ಮುನ್ನೆಲೆಗೆ ಬರ್ತಾನೆ ಇದೆ? ಈಗ ಅಮಿತ್ ಶಾ ಅವ್ರು ಬರ್ತಿರೋದ್ರಿಂದ ಇದನ್ನ ಇಲ್ಲಿಗೆ ಕಂಪ್ಲೀಟ್ ಆಗಿ ಪುಲ್ ಸ್ಟಾಪ್ ಇಡುವಂಥ ಪ್ರಯತ್ನ ನಡೀತಿದೆಯಾ BSY ಅವರಿಂದ? ಖಂಡಿತವಾಗ್ಲೂ ಹರೀಶ್, ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಇದೇ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಸರಿಯಾಗಿ ಆಡಳಿತವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಜೊತೆಗೆ ನರೇಂದ್ರ ಮೋದಿ ಅವರ ಮೇಲೂ ಕೂಡ ಬಹಳ ನಂಬಿಕೆ ಇದೆ. ಎಲ್ಲೇ ಒಂದು ಕಡೆ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅವರ ಹೆಸರನ್ನು ನಾನು ಜಪವನ್ನು ಮಾಡ್ತೇನೆ. ಈ ರೀತಿಯಾದ ನಂಬಿಕೆಯಿಂದ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇಷ್ಟಾದರೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ಲ ಯಾಕೆ ಅನ್ನುವಂಥದ್ದು, ಮತ್ತೆ ಪಕ್ಷದ ಕೆಲ ಮುಖಂಡಗಳೇ ತನ್ನ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಬಹಳ ಮುಜುಗರಕ್ಕೆ ಕಾರಣವಾಗಿದೆ. ಮತ್ತೆ ಸರ್ಕಾರಕ್ಕೂ ಕೂಡ ನಡೆಸುವಂಥ ಸಂದರ್ಭದಲ್ಲಿ ನನಗೆ ಬಹಳ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿಗಳು ಅವರಿಗೆ ಅರುಣ್ ಸಿಂಗ್ ಅವರು ಹೇಳಿರುವಂಥದ್ದು, ಅಳಲನ್ನ ತೋಡ್ಕೊಂಡಿರುವಂಥದ್ದು. ಅದನ್ನ ಆಲಿಸಿದಂತ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನೋ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ. ಜೊತೆಗೆ ಏನು ಪಕ್ಷದಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರನ್ನೂ ಕೂಡ ಬಾಯಿ ಮುಚ್ಚಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಾದ ಬಳಿಕವಾಗಿ ಅರುಣ್ ಸಿಂಗ್ ಅವರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಶೀಘ್ರವೇ ನಳಿನ್ ಕುಮಾರ್ ಕಟೀಲ್ ಅವರು ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಅವರನ್ನ ಕರೆದು ಮಾತಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹರೀಶ್, ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯ ಪ್ರವಾಸ ಮಾಡೋಕ್ಕೂ ಮುನ್ನ ಇವೆಲ್ಲ ಏನು ಅಸಮಾಧಾನ ಇದೆ, ಏನೇನು ಬೆಳವಣಿಗೆಗಳಿದಾವೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ನಿಟ್ಟಿನಲ್ಲಿ ಅದನ್ನ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಒತ್ತಾಯ. ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಇವತ್ತು ಶಾಸಕರ ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಭಿನ್ನಮತ ಚಟುವಟಿಕೆಗಳು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡುವಂತ ಸಾಧ್ಯತೆ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಗಾಗಿ. ಮೊನ್ನೆ ಗ್ರಾಮ ಪಂಚಾಯಿತಿ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ವೈಷಮ್ಯ ಆಗಿದೆ. ದೊಣ್ಣೆಗಳಿಂದ ಬಡದಾಡ್ಕೊಂಡಿದ್ದಾರೆ ಎರಡು ಕುಟುಂಬಸ್ಥರು. ಬೆಳಗಾವಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯ ತುಕ್ಕನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಡಿಯೋ ನೀರು ಸ್ಥಗಿತಗೊಳಿಸಿದ್ದು
ಸೋತ ಅಭ್ಯರ್ಥಿ. ಇದೇ ವಿಚಾರಕ್ಕೆ ಎರಡು ಕುಟುಂಬಸ್ಥರ ನಡುವೆ ಜಗಳ ಅಲ್ಲ, ಗಲಾಟೆ ಅಲ್ಲ, ಮಾರಾಮಾರಿ. ಬ್ರೇಕಿಂಗ್ ನ್ಯೂಸ್. ಇಲ್ಲ ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು, ಗೆದ್ದು ಸೋತಿದ್ದೆಲ್ಲ ಆಯಿತು. ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಈ ಚುನಾವಣೆಯ ವೈಷಮ್ಯ ಮುಂದುವರಿತಾ ಇದೆ. ದೊಣ್ಣೆಗಳಿಂದ ಬಡದಾಡ್ಕೊಂಡಿದ್ದಾರೆ ಎರಡು ಕುಟುಂಬಸ್ಥರು. ಬೆಳಗಾವಿಯ ತುಕ್ಕಾನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕೆಲವೇ ಕ್ಷಣದಲ್ಲಿ ವಿಜುವಲ್ ಕೂಡ ಪಂಚ್ ಮಾಡ್ತೀವಿ ನಾವು. ಕುಡಿಯುವ ನೀರು ಸ್ಥಗಿತಗೊಳಿಸಿದ್ದ ಸೋತ ಅಭ್ಯರ್ಥಿ. ಬಾಬಾ ಬಾಬಾ ಹೆಂಗಿದೆ ನೋಡಿ, ದ್ವೇಷ ತೀರಿಸ್ಕೊಳ್ಳೋದು. ನನ್ನ ಸೋಲಿಸಿದ್ರೆಲ್ಲ ಕುಡಿಯೋ ನೀರು ಕೊಡಲ್ಲ ನಾನು ಅಂತ ಶುರುವಾಯಿತು. ಎರಡು ಕುಟುಂಬಸ್ಥರ ನಡುವೆ ಗಲಾಟೆ. ಆ ಗಲಾಟೆ ಎಲ್ಲಿಗೋಯ್ತು ಅಂದರೆ ದೊಣ್ಣೆ ತಗೊಂಬಂದು ಪರಸ್ಪರ ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ. ಅಲ್ಲೇನಾಯಿತು ನೀವೇ ನೋಡಿ ದೃಶ್ಯದಲ್ಲಿ. ಇದು ತುಕ್ಕನಟ್ಟಿ ಗ್ರಾಮ, ಬೆಳಗಾವಿ ಜಿಲ್ಲೆ. ನೀವು ನೋಡ್ತಿರುವಂತಹ ಈ ಬೆಳವಣಿಗೆ, ಹೆಣ್ಣು ಹೊನ್ನು ಮಣ್ಣುಗೆ ಇದುವರೆಗೆ ಇತಿಹಾಸದಲ್ಲಿ ಯುದ್ಧ ನಡೆದಿತ್ತು ಅಂತ ಗೊತ್ತು. ಅದರಲ್ಲಿ ಕಲಿಗಾಲ ನೀರಿಗೆ ಯುದ್ಧ ನಡೀತಾ ಇದೆ. ಇದು ಗ್ರಾಮ ಪಂಚಾಯತಿ ಚುನಾವಣೆಯ ವೈಷಮ್ಯದ ಹಿನ್ನೆಲೆಯಲ್ಲಿ. ಬೆಳಗಾವಿಯಿಂದ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಏನಾಯ್ತು, ಯಾಕಾಯ್ತು? ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಹರೀಶ್ ನಾಗರಾಜ್. ಇದು ಏನು ಎರಡು ಕುಟುಂಬಸ್ಥರು ಇನ್ನು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ದೊಣ್ಣೆಗಳಿಂದ ಮತ್ತು ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಒಂದು ಪರಸ್ಪರ ಒಂದು ದೊಡ್ಡ ಮಟ್ಟದ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಏನಂತಂದ್ರೆ ಈ ಒಂದು ತುಕ್ಕಾನಟ್ಟಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ಸುನಂದಾ ಭಜಂತ್ರಿ ಮತ್ತು ಬಿಂಶಿ ಹರಿಜನ್ ಇಬ್ರು ಸ್ಪರ್ಧೆ ಮಾಡಿದ್ರು. ಈ ಒಂದು ಸ್ಪರ್ಧೆಯಲ್ಲಿ ಸುನಂದಾ ಗೆದ್ದಿದ್ರು. ನಂತರ ಬೋರ್ವೆಲ್ ವಿಚಾರಕ್ಕಾಗಿ ಒಂದು ಗಲಾಟೆ ಆರಂಭವಾಗುತ್ತೆ. ಈ ಒಂದು ಚುನಾವಣಾ ದ್ವೇಷ ಮತ್ತು ನೀರಿನ ಗಲಾಟೆ ಎರಡೂ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಹೊಡೆದಾಡಿಕೊಂಡಿರ್ತಕ್ಕಂಥದ್ದು. ಏನು ಸೋತ ಅಭ್ಯರ್ಥಿ ಗೆದ್ದ ಅಭ್ಯರ್ಥಿ ಏನಂತ ಬೇರೆ ಕಡೆಯಲ್ಲಿ ಬೋರ್ ಹೊಡಿಸ್ತಾನೆ, ನಮ್ಮ ಮನೆ ಮುಂದೆ ಯಾಕೆ ಬೋರ್ ಹೊಡಿಸ್ತಾ ಇಲ್ಲ, ಜನರಿಗೆ ಅನುಕೂಲವಾದ ರೀತಿ ನೀವು ಬೋರ್ ಹೊಡಿಸ್ಬೇಕು, ಈ ರೀತಿ ನಿಮಗೆ ಬೇಕಾದ ಕಡೆ ಬೋರ್ ಹೊಡಿಸಬಾರ್ದು ಅನ್ನೋ ವಿಚಾರಕ್ಕೆ ಒಂದು ಜಗಳ ಆರಂಭ ಆಗುತ್ತೆ. ಇನ್ನು ಚುನಾವಣಾ ದ್ವೇಷ ಮತ್ತು ಕುಡಿಯುವ ನೀರಿನ ವಿಚಾರಕ್ಕಾಗಿ ಈ ರೀತಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಹರೀಶ್ ನಾಗರಾಜ್. ಇನ್ನು ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗ ಏನು ಇಬ್ರು ಕೂಡ ಇನ್ನು ದೂರು ಕೊಟ್ಟಿಲ್ಲ. ಇನ್ನು ಗಲಾಟೆ ಆದ ನಂತರ ಕೆಲವರು ಆಸ್ಪತ್ರೆಗೆ ಹೋಗಿದ್ದಾರೆ, ಇನ್ನು ಕೆಲವರು ಊರಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ದೂರು ಕೊಡ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಿದೆ ಹರೀಶ್ ನಾಗರಾಜ್. ದೂರ ಅವರೇ ಕೊಡ್ಬೇಕು ಅಂತೇನಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವ ಇಂತಹ ಘಟನೆ ನಡೆದರೆ ಪೊಲೀಸರು ಆಕ್ಷನ್ ತಗೋಬಹುದಲ್ಲ? ಖಂಡಿತವಾಗ್ಲೂ ಹರೀಶ್ ನಾಗರಾಜ್. ಈಗ ವಿಡಿಯೋ ಬಂದಿರತಕ್ಕಂಥದ್ದು. ಇನ್ನು ಮುಂದೆ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಏನು ಗ್ರಾಮ ಪಂಚಾಯತಿ ಚುನಾವಣೆ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆಗಿದ್ದು, ಈ ಚುನಾವಣೆಯಲ್ಲಿ ಅನೇಕರು ಸೋತಿದ್ದಾರೆ ಮತ್ತು ಗೆದ್ದಿದ್ದಾರೆ. ಈ ರೀತಿ ಆ ಒಂದು ಚುನಾವಣಾ ದ್ವೇಷ ಈಗ ಬೇರೆ ಬೇರೆ ವಿಚಾರದಲ್ಲಿ ಹೊರಗಡೆ ಬರ್ತಕ್ಕಂಥದ್ದು. ಕುಡಿಯೋ ನೀರಾಗಿರ್ಬೋದು, ಮತ್ತೊಂದು ಏನು ಅವ್ರ ಮಧ್ಯೆ ದ್ವೇಷ ಇತ್ತು, ಈಗ ಈ ಕುಡಿಯೋ ನೀರು ವಿಚಾರದಲ್ಲಿ ಅದು ಹೊರಬಿದ್ದಿದೆ ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಗಾಗಿ. ಮುಂದುವರಿಸ್ತೀನಿ. ಅಥವಾ ಗುತ್ತಿಗೆ ಕೃಷಿಗೂ ಸಂಬಂಧವಿಲ್ಲ. ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿ ವಲಯ ಪ್ರವೇಶಿಸುವ ಉದ್ದೇಶವಿಲ್ಲ. ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿಗಾಗಿ ಕೃಷಿ ಭೂಮಿ ಖರೀದಿಸಿಲ್ಲ. ಯಾರು ಹೇಳ್ತಿದ್ದಾರೆ? ರಿಲಯನ್ಸ್ ಸ್ಪಷ್ಟನೆ ಕೊಡ್ತಾ ಇದೆ ಈ ಮೂಲಕ. ಬ್ರೇಕಿಂಗ್ ನ್ಯೂಸ್. ರಿಲಯನ್ಸ್ ಸಂಸ್ಥೆಯ ಸ್ಪಷ್ಟನೆ ಇದು. ರಿಲಯನ್ಸ್ ಯಾವುದೇ ಕೃಷಿ ಭೂಮಿಯನ್ನು ಖರೀದಿಸುವುದಿಲ್ಲ. ರೈತರಿಂದ ನೇರವಾಗಿ ಬೇಳೆಕಾಳು ಖರೀದಿ ಮಾಡುವುದಿಲ್ಲ.
ಪೂರೈಕೆದಾರರೇ ರೈತರಿಂದ MSP ದರದಲ್ಲಿ ಖರೀದಿ ಮಾಡ್ತಾರೆ. ಅಗ್ಗದ ದರದಲ್ಲಿ ಖರೀದಿಗೆ ಯಾವುದೇ ದೀರ್ಘಾವಧಿ ಒಪ್ಪಂದ ಮಾಡಿಕೊಂಡಿಲ್ಲ. ಕ್ಲಿಯರ್ ಆಗಿ ರಿಲಯನ್ಸ್ನವರು ಸ್ಪಷ್ಟೀಕರಣ ಕೊಡ್ತಿದ್ದಾರೆ. ರೈತರ ಸಬಲೀಕರಣ ಹಾಗೂ ಸಮೃದ್ಧಿಗೆ ಬದ್ಧ. ರಿಲಯನ್ಸ್ ರೈತರನ್ನ ತಲುಪುತ್ತದೆ, ಧ್ವಂಸ ಮಾಡುವವರನ್ನ ಗುರಿಯಾಗಿಸುತ್ತದೆ. ವಿಧ್ವಂಸ ಕೃತ್ಯಗಳ ವಿರುದ್ಧ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ರಿಲಯನ್ಸ್ನಿಂದ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ವಿಧ್ವಂಸಕ ಕೃತ್ಯದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಉದ್ಯಮ ಪ್ರತಿಸ್ಪರ್ಧಿಗಳ ಕೈವಾಡ ಇದೆ. ಆಸ್ತಿಪಾಸ್ತಿ ಹಾಗೂ ನೌಕರರನ್ನ ರಕ್ಷಿಸುವಂತೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ರಿಲಯನ್ಸ್ ಈ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ರಿಲಯನ್ಸ್ ಸಂಸ್ಥೆಯ ಸ್ಪಷ್ಟನೆ. ಪೂರೈಕೆದಾರರೇ ರೈತರಿಂದ MSP ದರದಲ್ಲಿ ಖರೀದಿ ಮಾಡ್ತಾರೆ. ರಿಲಯನ್ಸ್ ಸ್ಪಷ್ಟನೆ ಕೊಟ್ಟಿದೆ. ನಮಗೂ ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿಗೂ ಯಾವುದೇ ಸಂಬಂಧವಿಲ್ಲ. ಕ್ಲಿಯರ್ ಕಟ್ ಇನ್ಫಾರ್ಮೇಷನ್. ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿ ವಲಯ ಪ್ರವೇಶಿಸುವಂಥ ಉದ್ದೇಶ ರಿಲಯನ್ಸ್ ಸಂಸ್ಥೆಗೆ ಇಲ್ಲ. ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿಗಾಗಿ ಕೃಷಿ ಭೂಮಿಯನ್ನು ನಾವು ಖರೀದಿಸುವುದಿಲ್ಲ. ರಿಲಯನ್ಸ್ ಯಾವುದೇ ಕೃಷಿ ಭೂಮಿ ಖರೀದಿ ಮಾಡೋದಿಲ್ಲ. ರೈತರಿಂದ ನೇರವಾಗಿ ಬೇಳೆಕಾಳನ್ನು ನಾವು ಖರೀದಿ ಮಾಡಲ್ಲ. ಪೂರೈಕೆದಾರರೇ ರೈತರಿಂದ MSP ದರದಲ್ಲಿ ಖರೀದಿ ಮಾಡ್ತಾರೆ. ಅಗ್ಗದ ದರದಲ್ಲಿ ಖರೀದಿಗೆ ಯಾವುದೇ ದೀರ್ಘಾವಧಿ ಒಪ್ಪಂದ ಮಾಡಿಕೊಂಡಿಲ್ಲ ಅನ್ನೋದನ್ನು ಕೂಡ ರಿಲಯನ್ಸ್ ಸಂಸ್ಥೆ ಈ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದೆ. ಜೊತೆಗೆ ಸಮೃದ್ಧಿಗೆ ಬದ್ಧ ಅಂತ ರಿಲಯನ್ಸ್ ಹೇಳಿಕೆ ಕೊಟ್ಟಿದೆ. ರಿಲಯನ್ಸ್ ರೈತರನ್ನ ತಲುಪುತ್ತೆ, ಧ್ವಂಸ ಮಾಡೋರನ್ನ ಗುರಿಯಾಗಿಸುತ್ತೆ. ವಿಧ್ವಂಸ ಕೃತ್ಯಗಳ ವಿರುದ್ಧ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ರಿಲಯನ್ಸ್ನಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ವಿಧ್ವಂಸಕ ಕೃತ್ಯದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಉದ್ಯಮ ಪ್ರತಿಸ್ಪರ್ಧಿಗಳ ಕೈವಾಡ ಇದೆ. ಆಸ್ತಿಪಾಸ್ತಿ ಹಾಗೂ ನೌಕರರನ್ನ ರಕ್ಷಿಸಬೇಕು ಅಂತ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ರಿಲಯನ್ಸ್ ಸಂಸ್ಥೆ ಈ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಸಮಸ್ತ ರೈತರಿಗೆ ಈ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ರಿಲಯನ್ಸ್ನ ಸ್ಪಷ್ಟೀಕರಣ ಇದು, ರಿಲಯನ್ಸ್ನ ನಡವಳಿಕೆ ಇದು. ಹಾಗಾಗಿ ರಿಲಯನ್ಸ್ ಎಲ್ಲರಿಗೂ ಕೂಡ ತನ್ನ ಉದ್ದೇಶವನ್ನು ಈ ಮೂಲಕ ಸ್ಪಷ್ಟನೆಯನ್ನು ವ್ಯಕ್ತಪಡಿಸಿದೆ. ಇದೀಗ ರಿಲಯನ್ಸ್ ಕೋರ್ಟ್ಗೆ ಕೊಟ್ಟಿರುವಂತಹ ರಿಟ್ ಅರ್ಜಿಯಲ್ಲಿ ಎಲ್ಲ ಅಂಶಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಇದು ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿಗೂ ಸಂಬಂಧ ಇಲ್ಲ. ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿ ವಲಯ ಪ್ರವೇಶಿಸುವಂಥ ಉದ್ದೇಶ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ಇಲ್ಲ. RIL ರಿಲ್ ಅಂತ ಏನು ಕರಿತೀವಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಾರ್ಪೊರೇಟ್ ಕೃಷಿ ಅಥವಾ ಗುತ್ತಿಗೆ ಕೃಷಿಗಾಗಿ ಕೃಷಿ ಭೂಮಿಯನ್ನು ಖರೀದಿಸಿಲ್ಲ ಅನ್ನುವ ಸ್ಪಷ್ಟನೆ ಕೂಡ ರಿಲಯನ್ಸ್ ಸಂಸ್ಥೆ ಕೊಟ್ಟಿದೆ. ಜೊತೆಗೆ ರಿಲಯನ್ಸ್ ಯಾವುದೇ ಕೃಷಿ ಭೂಮಿಯನ್ನು ಖರೀದಿಸೋಲ್ಲ, ಮುಂದೆ ಕೂಡ ಖರೀದಿಸಿಲ್ಲ. ರೈತರಿಂದ ನೇರವಾಗಿ ಬೇಳೆಕಾಳು ಖರೀದಿಸುವುದಿಲ್ಲ. ನೀವು ನೋಡ್ತಿರುವಂಥ ಮೀಡಿಯಾ ಸ್ಟೇಟ್ಮೆಂಟ್ ಇದು. ಆದರೆ ಏನು ಇಂಗ್ಲೀಷ್ನಲ್ಲಿದೆ ಅಷ್ಟನ್ನು ನಾವು ಕನ್ನಡೀಕರಿಸಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಷ್ಟೇ. ಪೂರೈಕೆದಾರರೇ ರೈತರಿಂದ MSP ದರದಲ್ಲಿ ಖರೀದಿ ಮಾಡ್ತಾರೆ. ಅಗ್ಗದ ದರದಲ್ಲಿ ಖರೀದಿಗೆ ಯಾವುದೇ ದೀರ್ಘಾವಧಿ ಒಪ್ಪಂದವನ್ನು ನಾವು ಮಾಡಿಕೊಂಡಿಲ್ಲ. ರೈತರ ಸಬಲೀಕರಣ ಹಾಗೂ ಸಮೃದ್ಧಿಗೆ ನಾವು ಬದ್ಧವಾಗಿದ್ದೀವಿ. ರಿಲಯನ್ಸ್ ರೈತರನ್ನ ತಲುಪುತ್ತೆ, ಧ್ವಂಸ ಯಾರ್ಯಾರು ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ. ವಿಧ್ವಂಸಕ ಕೃತ್ಯಗಳ ವಿರುದ್ಧ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ರಿಲಯನ್ಸ್ ಸಂಸ್ಥೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಇದ್ದಾರಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಉದ್ಯಮ ಪ್ರತಿಸ್ಪರ್ಧಿಗಳು ಅವರ ಕೈವಾಡ, ಆಸ್ತಿಪಾಸ್ತಿ ಹಾಗೂ ನೌಕರರನ್ನ ರಕ್ಷಿಸಬೇಕು ಅಂತ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ರಿಲಯನ್ಸ್ ಈ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸಿದೆ. ಕೊಟ್ಟರು ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಫ್ಯಾಂಟಮ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಸುದೀಪ್ ಅವರು. ಸ್ವಲ್ಪ ಬಿಡುವು ಮಾಡಿಕೊಂಡ್ರು, ದೇವಿ ದರ್ಶನ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುದೀಪ್ ಅವ್ರ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಜನ ಅಂತ ಮುಗಿಬಿದ್ರು ಫ್ಯಾನ್ಸು. ಸಂಯಮದಿಂದ ವರ್ತಿಸೋದಕ್ಕೆ ಅಭಿಮಾನಿಗೆ ಸುದೀಪ್ ಅವರು ಕಿವಿ ಮಾತನ್ನು ಹೇಳಿದ್ರು. ದೇವಸ್ಥಾನದಲ್ಲಿ ನಿಶಬ್ದ ಕಾಪಾಡಬೇಕು ಅಂತ ಸುದೀಪ್ ಅವರು ಈ ಸಂದರ್ಭದಲ್ಲಿ ಸಲಹೆ ಕೂಡ ಕೊಟ್ಟರು.
ಮಾಸ್ಕ್ ಇಲ್ಲ ಏನಿಲ್ಲ ಹಂಗೆ ಬಂದಿದೆಯಲ್ಲ ಗೊತ್ತಾಗಲ್ಲ ನಿಮ್ಗೆ ಮಾಸ್ಕ್ ಇದೆ ನೀವೇ ಯೋಚನೆ ಮಾಡಿ ನಿಮಗೋಸ್ಕರ ನಾವು ಬಂದಾಗಲೆಲ್ಲ ಕಾಯ್ತಾ ಹಲೋ ಇರೋ ನೀನೇ ನೀವು ನೋಡ್ತಿರುವಂತಹ ದೃಶ್ಯ ಇದು ಇವತ್ತು ಬೆಳ್ಳಂಬೆಳಗ್ಗೆ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಅಂತ ಸುದೀಪ್ ಅವರು ಬಂದಿದ್ರು. ಅಫ್ಕೋರ್ಸ್ ಹೈದರಾಬಾದ್ನಲ್ಲಿ ರಾಮೋಜಿರಾವ್ ಫಿಲ್ಮ್ ಸಿಟಿಲಂತೂ ತುಂಬ ಬ್ಯುಸಿ ಇದ್ರು, ಬಿಕಾಸ್ ಫ್ಯಾಂಟಮ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಒಂದು ಸ್ವಲ್ಪ ಬಿಡು ಮಾಡ್ಕೊಂಡು ಈಗ ಮೈಸೂರು ಕಡೆ ಬಂದರು ನಾಡದೇವಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ಅಂತ. ಅಫ್ಕೋರ್ಸ್ ಸ್ಟಾರ್ ಬಂದಾಗ ಅದರಲ್ಲೂ ಸುದೀಪ್ ಅವರು ಬಂದಿದ್ದಾರೆ ಅಂದಾಗ ಜನ ಓ ಅಂತ ಮುಗಿಬೀಳ್ತಾರೆ. ಅವ್ರ ಫ್ಯಾನ್ಸ್ ಅಂತೂ ಕಾಯ್ತಿದ್ರು ಫೈನಲಿ ನಮ್ಮ ಜೊತೆ ಹಣ ಫೋಟೋ ತೆಗೆಸ್ಕೋಬೇಕು ನಾವು ಕಾಯ್ತಿದ್ದೀವಿ ಅಂತ. ಬಟ್ ಕೊರೋನಾ ಸಂದರ್ಭದಲ್ಲಿ ಅಫ್ಕೋರ್ಸ್ ನೀವು ನೋಡ್ತೀರಿ ಫ್ಯಾಂಟಮ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ನಿರೂಪ್ ಭಂಡಾರಿ ಅವರು. ಎಲ್ಲರೂ ಕೂಡ ಟೀಮ್ ಹೋಗಿದ್ರು ಅಲ್ಲಿ, ಆದರೆ ಅಭಿಮಾನಿಗಳಂತೂ ಬಿಡಲಿಲ್ಲ. ನಾವು ವೆಯ್ಟ್ ಮಾಡ್ತೀವಿ ಫೋಟೋ ತೆಗೆಸ್ಕೋಬೇಕು ಅಂತ ಅವರು. ಬಟ್ ಈ ಕರೋನಾ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಅಂತ ಸಮಾಧಾನವಾಗಿ ಸುದೀಪ್ ಅವರು ನಿಶಬ್ದ ಕಾಪಾಡಿ ಸೈಲೆಂಟ್ ಆಗಿರಿ ಅಂತ ಸನ್ನೆ ಮಾಡಿದ್ರು. ಒಂದಷ್ಟು ಕಿವಿ ಮಾತು ಹೇಳಿದ್ರು. ಅವ್ರ ಜೊತೆಗಿದ್ದ ಬೌನ್ಸರ್ಸ್ ಎಲ್ಲ ಒಂದಷ್ಟು ದೊಡ್ಡ ಧ್ವನಿಲೇ ಮಾತಾಡಿದ್ರು, ಬಿಕಾಸ್ ಅಲ್ಲೆಲ್ಲ ಸಾವಿರಾರು ಗಟ್ಟಲೆ ಜನ ಕಾಯ್ತಿದ್ದಾರೆ, ಕೊರೋನಾ ಟೈಮು ಏನು ಹಿಂಗೆ ಅಂತೆಲ್ಲ ಅವರೆಲ್ಲ ಹೇಳ್ತಿದ್ರು. ಫೈನಲಿ ದರ್ಶನ ಪಡೆದ್ರು, ಸುದೀಪ್ ಅಲ್ಲಿಂದ ಹೊರಟರು. ಕಲಘಟಕಿ MLA ಪುತ್ರನ ಮೇಲೆ ದಾಳಿಯಾಗಿದೆಯಂತೆ. ಕಲಘಟಕಿ ಶಾಸಕ ನಿಂಬಣ್ಣನವರವರ ಪುತ್ರನಿಗೆ ಧಮಕಿ ಕೂಡ ಹಾಕಿದ್ದಾರಂತೆ. ಜಮೀನು ವಿಚಾರಕ್ಕೆ ದಾಳಿ ನಡೆಸಿದ ಆರೋಪ. ಬ್ರೇಕಿಂಗ್ ನ್ಯೂಸ್. ಶಶಿಧರ ನಿಂಬಣ್ಣನವರ್ ಸೇರಿ ಮೂವರಿಗೆ ಧಮಕಿ ಹಾಕಿದ್ದಾರೆ. ಕಾರಿನ ಗಾಜು ಒಡೆದು ಗಲಾಟೆ ಮಾಡಿದ ಆರೋಪ ಇದೆ. ಶಂಕರಪ್ಪ, ಮಹಂತೇಶ, ಸಂಗಮೇಶ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಮೂರು ದೃಶ್ಯ ನಿಂಬಣ್ಣನವರ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಅವರ ಪುತ್ರ ಶಶಿಧರ್ ನೋಡ್ತಾ ಇದ್ದೀರಿ. ಬಲಭಾಗದಲ್ಲಿ ಕಲಘಟಕಿ ಹುಬ್ಬಳ್ಳಿ ಅಲ್ಲಿ ನಡೆದಿರುವಂತಹ ಘಟನೆ. ಕಾರಿನ ಗಾಜು ಪೀಸ್. ಯಾವ ಕಾರ್? ಯಾವುದೋ ಚಿಕ್ಕ ಕಾರ್ ಇದ್ದಂಗಿದೆ. ಓಕೆ, ಗೊತ್ತಿಲ್ಲ. ಮೇ ಬಿ ಶಾಸಕರ ಕಾರು, ಅವ್ರ ಮಗನ ಕಾರು ಅಂದಾಗ ನಾವು ದೊಡ್ಡ ಕಾರೇ ನೋಡ್ತಿರ್ತೀವಿ ಯಾವಾಗಲೂ. ಇದು ಚಿಕ್ಕ ಕಾರ್ ಕಾಣಿಸ್ತಿದೆ. ಬಟ್ ಹಳ್ಳಿ ಕಡೆ ತಗೊಂಡೋಗಿದ್ರೆ ಏನೋ ಗೊತ್ತಿಲ್ಲ ನಮಗೂ. ಸೊ ಎನಿವೆ ಕಲಘಟಕಿ ಹುಬ್ಬಳ್ಳಿ ಭಾಗದಲ್ಲಿ ಈ ಕಾರಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಶಶಿಧರ್ ನಿಂಬಣ್ಣನವರ ಸೇರಿ ಮೂವರಿಗೆ ಧಮಕಿ ಹಾಕಿದಾರಂತೆ. ಕಾರಿನ ಗ್ಲಾಜನ್ನು ಒಡೆದಿದ್ದಾರೆ. ಎಲ್ಲಿ ಯಾವ ಗಾಜು? ಫ್ರಂಟ್ ಗಾಜು ಇಲ್ಲಿಗೆ ಬಿದ್ದಿದೆ ಏಟು. ಗಲಾಟೆ ಮಾಡಿದ ಆರೋಪ ಕೇಳಿಬಂದಿದೆ. ಇಲ್ಲಿಗೆ ಇವತ್ತಿನ ನ್ಯೂಸ್